ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅರ್ಚೂಸ್ ಚಾನಲ್. ಇವತ್ತು ನಾನು ಕಹಿ ಇಲ್ಲದೆ ಹಾಗಲಕಾಯಿ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ನೋಡೋಣ. ರವೆ, ಅರಿಶಿನ, ಖಾರದ ಪುಡಿ, ಹಾಗಲಕಾಯಿ, ಉಪ್ಪು, ಹುಣಸೆಹಣ್ಣು. ನಾನೀಗ ಒಂದು ಹಾಗಲಕಾಯಿನ ತೊಗೊಂಡ್ಬಿಟ್ಟು ನಾನು ಈ ಥರ ಸಿಪ್ಪೆನ ಕ್ಲೀನಾಗಿ ತೆಗಿತಾ ಇದ್ದೀನಿ. ಸಿಪ್ಪೆ ಇದ್ದರೆ ತುಂಬಾ ಕಹಿ ಆಗುತ್ತೆ, ಕಹಿ ಯಾರೂ ಇಷ್ಟಪಡಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಕ್ಲೀನಾಗಿ ಇದನ್ನು ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಇವಾಗ ಹಾಗಲಕಾಯಲ್ಲಿ 4 ಪೀಸು ಮಾಡಿ ಅದರೊಳಗಿರೋ ಹಾಗಲಕಾಯಿ ಬೀಜ ಎಲ್ಲ ತೆಗಿತಾ ಇದ್ದೀನಿ. ಬೀಜನೂ ತುಂಬಾ ಕಹಿ ಬರುತ್ತೆ, ಸೊ ಬೀಜ ಇಲ್ಲಿ ತೆಗಿತಾ ಇದ್ದೀನಿ. ಒಂದರಲ್ಲಿ ಈ ಥರ 2 ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಕುದಿಸ್ಕೊಂಡಿದ್ದೀನಿ ಆಲ್ರೆಡಿ. ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಪೀಸಸ್ನ ಇದರಲ್ಲಿ ಹಾಕಿದ್ದೀನಿ. ಹಾಗೆ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಒಂದು 2 ಮಿನಿಟ್ಸ್ ಬಿಟ್ಟು ನಾನು ಈ ನೀರನ್ನು ಬೇರೆ ಪಾತ್ರೆಯಲ್ಲಿ ನೀರನ್ನು ಈ ಥರ ಬಸಿತಾ ಇದ್ದೀನಿ. ನೀರು ಫುಲ್ಲಾಗಿ ಬಸಿಬೇಕು. ನೋಡಿ, ಈ ನೀರಲ್ಲಿ ತುಂಬಾ ಕಹಿ ಅಂಶ ಇರುತ್ತೆ. ಆಮೇಲೆ ಒಂದು ಬೌಲ್ನ ತಗೊಂಡು ಖಾರದ ಪುಡಿ, ಅರಿಶಿನ, ಉಪ್ಪು, ಆಮೇಲೆ ಹುಣಸೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸಿಂಗ್ ಆಗಿಯೇ ನಾನು 10 ಮಿನಿಟ್ಸ್ ಹಾಗೆ ಅಬ್ಸರ್ವ್ ಆಗೋಕ್ಕೆ ಬಿಡ್ತೀನಿ. ಒಂದು ಪ್ಲೇಟಲ್ಲಿ ರವೆನ ಹಾಕಿಬಿಟ್ಟು ಸೊ ಅದಕ್ಕೆ ನಾನೀಗ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಯಾಕೆಂದರೆ ಆಲ್ರೆಡಿ ಉಪ್ಪು ಹಾಕಿರ್ತೀರ. ಒಂದು ತವಾದಲ್ಲಿ ಎಣ್ಣೆನ ಹಾಕಿಬಿಟ್ಟು ನಾನು ಈ ಮಾಡ್ಕೊಂಡಿರೋ ಹಾಗಲಕಾಯಿನ ರವೆಯಲ್ಲಿ ಡಿಪ್ ಮಾಡಿ ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮೇಲೆ ಒಂದು ಟೈಮ್ ಸ್ವಲ್ಪ ನೀರನ್ನ ಸಿಂಪಡಿಸ್ಬೇಕು, ಜಾಸ್ತಿ ನೀರು ಹಾಕಬಾರ್ದು. ಸೊ ನಾನೀಗ ಮೇಲ್ಗಡೆ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾನು ಹಾಗಲಕಾಯಿ ತಿರುವು ಹಾಕಿದ್ದೀನಿ. ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿದರೆ ರೆಡಿ ಟು ಈಟ್ ಕಹಿ ಇಲ್ಲದೆ ಹಾಗಲಕಾಯಿ ಫ್ರೈ. ನೀವು ಮನೆಯಲ್ಲಿ ರೆಡಿ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.